ಮೂರನೇ ಆರ್ಥಿಕ ಶಕ್ತಿ ಅಂತ ಹೇಳಿ ಬೊಗಳೆ ಬಿಟ್ರು, ಸುಳ್ಳು ಹೇಳಿದ್ರು. ಏನು ಸಿದ್ದರಾಮಯ್ಯನವರಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ವರೆಗೆ ಎಲ್ಲರೂ ಆರ್ಥಿಕ ತಜ್ಞರೇ. ದೇಶ ಕಟ್ಟುವಾಗ ದೇಶವನ್ನು ಆರ್ಥಿಕವಾಗಿ ಸೊರಗದೆ ಇದ್ದಂತೆ ರಕ್ಷಿಸಬೇಕಾದಂತ ಜವಾಬ್ದಾರಿ ಇದ್ದಾಗ ಪ್ರಧಾನಿಯವರು ಆರ್ಡರ್ ಮಾಡಿದ್ರು ತಪ್ಪೇನೂ ಇಲ್ಲ. ದೇಶವನ್ನ ನಡೆಸುವವನ ಜವಾಬ್ದಾರಿ ಏನು ಅನ್ನೋದನ್ನ ಕಿಂಚಿತ್ತು ಅರ್ಥ ಮಾಡ್ಕೊಳ್ಳದೆ ಇದ್ದಂತ ವಿರೋಧ ಪಕ್ಷಗಳು, ಬುದ್ಧಿಜೀವಿಗಳು, ಎಡಚರು ಈ ದೇಶದ ಮಹಾ ರೋಗಗಳು ಅಂತ ನಾನು ಭಾವಿಸ್ತೇನೆ. ಇಂಥ ಕ್ರೈಸಿಸ್ ಅನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಒಬ್ಬ ಪ್ರಧಾನಿ ಯಾವ ರೀತಿ ವರ್ತಿಸಬೇಕು, ಅದಕ್ಕೆ ಎಂತ ಸಂಸ್ಕಾರ ಬೇಕು ಅನ್ನೋದಕ್ಕೆ ಪ್ರಧಾನಿ ಮೋದಿ ಅವರು ಮೇ 11ರಂದು ಕೊಟ್ಟಂತ ಅಷ್ಟಸೂತ್ರ ಇದೆಯಲ್ಲ, ಅದು ಸಾರ್ವಕಾಲಿಕವಾದಂತ ಸಾಕ್ಷಿಯ ಗುರುತುಗಳದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮೇ 11ರಂದು ದೇಶದ ಭವಿಷ್ಯದ ಹಿತಕ್ಕಾಗಿ, ದೇಶದ ಆರ್ಥಿಕ ಭದ್ರತೆಗಾಗಿ, ಬಲಾಢ್ಯತೆಗಾಗಿ, ಸುವ್ಯವಸ್ಥೆಗಾಗಿ ಈಗಾಗಲೇ ಪ್ರಪಂಚದ ಮೂರನೇ ಆರ್ಥಿಕ ಶಕ್ತಿಯಾಗಿ ರೂಪುಗೊಂಡಂತ ಭಾರತ ನಿರೀಕ್ಷೆಯ ಮಟ್ಟಕ್ಕೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಆರ್ಥಿಕ ನಾಗಾಲೋಟವನ್ನ ದಾಖಲಿಸಬೇಕು ಅಂತಾದರೆ ಪ್ರಸ್ತುತ ಸಂದರ್ಭದ ವಿಷಮ ಸ್ಥಿತಿಗೆ ನಾವು ಕೆಲವು ಪ್ರಿಕಾಷನರಿ ಮೆಜರ್ಸ್ ಗಳನ್ನ ತೆಗೆದುಕೋಬೇಕು, ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕು, ಜಾಗೃತೆಯನ್ನ ಮಾಡಬೇಕು. ಸೂಕ್ಷ್ಮವಾಗಿ ನಾವು ನಮ್ಮ ದೈನಿಕ ವ್ಯವಹಾರವನ್ನ ಅಚ್ಚುಕಟ್ಟಾಗಿ ಕಟ್ಟಬೇಕು. ಈ ದಿಕ್ಕಿನಲ್ಲಿ ಮನೆಯ ಒಬ್ಬ ಹಿರಿಯ ಯಜಮಾನನಾಗಿ, ದೇಶದ ಪ್ರಧಾನಿಯಾಗಿ ಏನನ್ನ ನಾಗರಿಕರಿಗೆ ಅಥವಾ ಮನೆ ಅಂತ ಬಂದಾಗ ಮನೆಯ ಮಕ್ಕಳಿಗೆ ಬರ ಬಿದ್ದಿದೆ, ಮಳೆ ಕಡಿಮೆ ಇದೆ, ಬೆಳೆ ಕಡಿಮೆ ಇದೆ, ಈ ವರ್ಷ ನಾವು ಸ್ವಲ್ಪ ಹಿತಮಿತವಾಗಿ ಬದುಕಬೇಕು, ಮಕ್ಕಳ ಮದುವೆ ಮಾಡುವಂಥದ್ದಿದ್ರೆ ಅದನ್ನ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಇನ್ನೊಂದು 6 ತಿಂಗಳವೋ ಅಥವಾ 1 ವರ್ಷವೋ ಬಿಟ್ಟು ಮದುವೆ ಮಾಡೋಣ, ಹಿತಮಿತವಾಗಿ ಬದುಕುವುದನ್ನ ಸ್ವಲ್ಪ 1 ವರ್ಷ ನಾವು ಜಾಗ್ರತೆ ಮಾಡೋಣ, ಈ ಸಂಕರವನ್ನ ದಾಟೋಣ ಅನ್ನುವಂಥ ಒಂದು ಪ್ರೀತಿಯಿಂದ, ಕಳಕಳಿಯಿಂದ, ಕಕ್ಕುಲತೆಯಿಂದ, ವಿಶ್ವಾಸಾರ್ಹತೆಯಿಂದ ಮಾತಾಡಿದರೆ ಆ ಮಾತನ್ನೂ ಕೂಡ ರಾಹುಲ್ ಗಾಂಧಿ ಅಂಥವರು, ಚಿದಂಬರಂ ಅಂಥವರು, ನಮ್ಮ ಖರ್ಗೆ ಸಾಹೇಬರು, ಎಡಚರರು, ಬುದ್ಧಿಜೀವಿಗಳು, ದೇಶದ ಒಳಗಡೆನೆ ಇದ್ದು ದೇಶವನ್ನ ವ್ಯಂಗ್ಯ ಮಾಡುವವರು, ದೇಶದ್ರೋಹಿಗಳು, ದೇಶ ವಿರೋಧಿಗಳು ಇವರೆಲ್ಲರೂ ಸೇರ್ಕೊಂಡು ಈಗ ಮೋದಿಯವರ ಮೇಲೆ ಮುಗಿಬಿದ್ದಿದ್ದಾರೆ. ಏನು 12 ವರ್ಷ ಇವರ ಆರ್ಥಿಕ ಅವ್ಯವಸ್ಥೆಯ ಒಂದು ಸಾಕ್ಷಿ ಪ್ರಜ್ಞೆ ಇದು. ಮೂರನೇ ಆರ್ಥಿಕ ಶಕ್ತಿ ಅಂತ ಹೇಳಿ ಬೊಗಳೆ ಬಿಟ್ರು, ಸುಳ್ಳು ಹೇಳಿದ್ರು. ಏನು ಸಿದ್ದರಾಮಯ್ಯನವರಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ವರೆಗೆ ಎಲ್ಲರೂ ಆರ್ಥಿಕ ತಜ್ಞರೇ. ಈಗ ಇವರಿಗೆ ಸರಿಯಾದಂತ ರೀತಿಯಲ್ಲಿ ಒಂದು ರಾಜ್ಯವನ್ನ ನಡೆಸಲಿಕ್ಕೆ ಬರುವುದಿಲ್ಲ, ದಿವಾಳಿ ಮಾಡ್ಕೊಂಡು ಕೂತಿದ್ದಾರೆ. ಅದು ಯಾವ್ಯಾವ ರೀತಿ ಅಂತ ಹೇಳಿ ನಮಗೆ ಒದರಿ ಸಾಕಾಗಿ ಹೋಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಫೆಬ್ರವರಿ 28ಕ್ಕೆ ಯುದ್ಧ ಆರಂಭ ಆಯಿತು. ಇಲ್ಲಿಯವರೆಗೆ ಮಾರ್ಚ್, ಏಪ್ರಿಲ್, ಮೇ 2.5 ತಿಂಗಳು ಇಡೀ ದೇಶಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೇ ಇದ್ದ ಹಾಗೆ ಕಾಪಾಡಿಕೊಂಡು ಬಂದ್ರು ಮೋದಿ. ಅಮೆರಿಕ ಇಂಧನವನ್ನ ತೆಗೆತದೆ, ರಿಫೈನರಿಯನ್ನ ಮಾಡ್ತದೆ, ಸಂಸ್ಕರಣವನ್ನ ಮಾಡ್ತದೆ, ಮತ್ತೆ ಜಗತ್ತಿಗೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ರಫ್ತನ್ನೂ ಮಾಡ್ತಾ ಇದೆ. ಆದರೆ ತಾನೇ ಯುದ್ಧವನ್ನು ಆರಂಭಿಸಿ ತನ್ನ 49 ರಾಜ್ಯಗಳಿಗೆ 50%ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಪೆಟ್ರೋಲ್ ರೇಟನ್ನ ಯುದ್ಧ ಆರಂಭವಾದ 4 ದಿನದಲ್ಲಿ ಜಾಸ್ತಿ ಮಾಡಿತ್ತು. ಇಡೀ ಪ್ರಪಂಚದಲ್ಲಿ ಭಾರತವನ್ನ ಬಿಟ್ರೆ ಗ್ಯಾಸಿನ ಒಂದು ರೇಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡೋದ್ ಬಿಟ್ರೆ ₹1 ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿಲ್ಲ ಭಾರತ. ಆದ್ರೆ ಪ್ರಪಂಚದ ಪ್ರತಿ ದೇಶಗಳು 50%ಕ್ಕೂ ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನ ಮಾಡಿದೆ. ನಿಜಕ್ಕಾದ್ರೆ ಪ್ರಧಾನಿಯವರು ಮೇ 11ರಂದಲ್ಲ ಮಾತಾಡೋದು ಇದನ್ನ, ಫೆಬ್ರವರಿ 28ಕ್ಕೆ ಯುದ್ಧ ಆರಂಭವಾದಂತ 1-2 ದಿನದಲ್ಲೇ ಈ ಎಚ್ಚರಿಕೆಯನ್ನು ಕೊಡಬೇಕಿತ್ತು. ಎಚ್ಚರಿಕೆ ಅನ್ನೋದಕ್ಕೇನು ಆದೇಶವನ್ನೇ ಮಾಡಬೇಕಿತ್ತು. ಪ್ರಧಾನಿ ಮೋದಿಯವರ ಜಾಗದಲ್ಲಿದ್ದವರು ದೇಶದ ನಾಗರಿಕರಿಗೆ ಇಂಥ ಸಂಕಷ್ಟಕರ ವಿಷಮ ಸ್ಥಿತಿ ಅನಿರೀಕ್ಷಿತವಾಗಿ ಬಂದೊದಗಿದೆ, ಇದನ್ನ ಎದುರಿಸಬೇಕು ಅಂತಾದ್ರೆ ನಾವು ಈ ರೀತಿಯ ಹೆಜ್ಜೆಗಳನ್ನ ಇಡತಕ್ಕದ್ದು. ದೇಶ ಕಟ್ಟುವಾಗ ದೇಶವನ್ನು ಆರ್ಥಿಕವಾಗಿ ಸೊರಗದೆ ಇದ್ದಂತೆ ರಕ್ಷಿಸಬೇಕಾದಂತ ಜವಾಬ್ದಾರಿ ಇದ್ದಾಗ ಪ್ರಧಾನಿಯವರು
ಆರ್ಡರ್ ಮಾಡಿದ್ರು ತಪ್ಪೇನೂ ಇಲ್ಲ. ಹಾಗಾದ್ರೆ ಪ್ರಧಾನಿಯವರು ಈ ಮಾತಾಡಿದ್ದು ದೇಶದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದು ಪ್ರಥಮ ಪ್ರಧಾನಿಯೇ ಮಾತಾಡಿದ್ದು ಅಥವಾ ಪ್ರಥಮ ವ್ಯಕ್ತಿಯೇ? ಬೇರೆ ಯಾರು ಈ ತರದ ಮಾತೇ ಆಡಿಲ್ವೇನು? ನಮ್ಮ ವಿದೇಶದ ಒಟ್ಟು ಡಾಲರ್ ರೀತಿಯಲ್ಲಿ ನಾವು ಏನೇನನ್ನ ಆಮದು ಮಾಡ್ಕೊಳ್ತೇವೆ, ಚಿನ್ನ, ಪೆಟ್ರೋಲಿಯಂ ಪ್ರಾಡಕ್ಟ್, ಎಲೆಕ್ಟ್ರಾನಿಕ್ಸ್ ಗೂಡ್ಸ್, ಇವುಗಳಿಂದ ಭಾರತದ ಒಟ್ಟು ಆರ್ಥಿಕ ಪರಿಸ್ಥಿತಿಯ ಮೇಲೆ ಆಗುವ ಆಘಾತ ಏನು, ತೊಂದರೆಗಳೇನು, ಇವೆಲ್ಲವನ್ನ ದೃಷ್ಟಿಯಲ್ಲಿಟ್ಟು ಪ್ರಧಾನಿಯವರು ಒಂದು ಎಚ್ಚರಿಕೆಯನ್ನ, ಒಂದು ಸೂಕ್ಷ್ಮವಾಗಿ ಬದುಕಬೇಕು ಅನ್ನುವಂತ ಕಾಳಜಿಯನ್ನ ವಹಿಸಿ ಅಂತ ಹೇಳಿದ್ದನ್ನೇ ಇಡೀ ದೇಶದ ಅಭಿವೃದ್ಧಿಯ ಎಲ್ಲ ಸಾಕ್ಷಿ ಪ್ರಜ್ಞೆಗಳನ್ನು ಕಣ್ಣೆದುರಿಟ್ಟುಕೊಂಡು ಪ್ರಧಾನಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವ ಈ ಬೇಕೂಫುಗಳಿದಾರಲ್ಲ, ಇವರು ಎಂಥ ಆರ್ಥಿಕ ತಜ್ಞರು ಅನ್ನೋದು ಇಡೀ ವಿಶ್ವಕ್ಕೆ ಈಗಾಗಲೇ ಗೊತ್ತಿದೆ. ಇವರಿಂದ ಮೋದಿ ಅವರು ಪಾಠ ಕಲಿಯಬೇಕಾದದ್ದೇನೂ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯುದ್ಧ ಘೋಷಣೆ ಆದಾಗ ಏನು, ಒಂದು ಹೊತ್ತಿನ ಊಟ ಬಿಡಬೇಕು, ನಾನು ಬಿಟ್ಟಿದ್ದೇನೆ ಅಂತ ಹೇಳಿಲ್ವೇನು? ದೇಶದ ಸಂಕಷ್ಟಕರ ಸ್ಥಿತಿ, ವಸ್ತುಸ್ಥಿತಿ ವರ್ತಮಾನದಲ್ಲಿ ಒದಗಿದಾಗ ಅದನ್ನ ಬಚ್ಚಿಡ್ಬೇಕಾ ಪ್ರಧಾನಿ? ಹೇಳಬಾರ್ದ? ಆವಾಗ ಏನ್ ಹೇಳ್ತಿದ್ರಿ ನೀವು? ಬೆಂಕಿ ಬಿದ್ದಾಗ ಬಾವಿ ತೋಡುವುದೇ, ರೋಗ ಬರುವುದಕ್ಕಿಂತ ಮೊದಲು ನಾವು ರೋಗ ಬರದಂತೆ ಎಚ್ಚರಿಕೆ ವಹಿಸುವುದಿತ್ತಲ್ಲ. ಪ್ರಧಾನಿ ಮೋದಿ ಅವರು ಯಾಕೆ ಇಷ್ಟು ಅವಸರದಲ್ಲಿ ಈಗ ಹೇಳ್ತಾ ಇದ್ದಾರೆ? ಫೆಬ್ರವರಿ 28ಕ್ಕೆ ಯುದ್ಧ ಆರಂಭ ಆಗಿದೆ. ಈಗ ಇದನ್ನ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಜನರಿಗೆ ಮೊದಲೇ ಬುದ್ಧಿ ಹೇಳಿ ಒಂದು ತಯಾರಿ ಮಾಡಬಹುದಿತ್ತು ಮಾನಸಿಕವಾಗಿ. ಈಗ ದಿಢೀರಂತ ಎಲ್ಲವನ್ನು ಕಟ್ ಮಾಡಿ ಅಂತ ಹೇಳಿದ್ರೆ ಅದು ಆಘಾತ ಅಲ್ವೇ, ಪ್ಯಾನಿಕ್ ಅಲ್ವೇ, ಭಯಾನಕ ಅಲ್ವೇ ಅಂತಲೂ ಇವರು ಬೊಗಳ್ತಾ ಇದ್ರು. ಅಂದ್ರೆ ದೇಶವನ್ನ ನಡೆಸುವವನ ಜವಾಬ್ದಾರಿ ಏನು ಅನ್ನೋದನ್ನ ಕಿಂಚಿತ್ತೂ ಅರ್ಥ ಮಾಡ್ಕೊಳ್ಳದೆ ಇದ್ದಂತ ವಿರೋಧ ಪಕ್ಷಗಳು, ಬುದ್ಧಿಜೀವಿಗಳು, ಎಡಚರು ಈ ದೇಶದ ಮಹಾ ರೋಗಗಳು ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ಮೋದಿ ಅವರು ಏನ್ ಹೇಳಿದ್ರು, ಯಾಕೆ ಹೇಳಿದ್ರು, ಅದರ ಪರಿಣಾಮ ಏನು, ಇದು ಮೋದಿ ಅವರು ಆಡಿದ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯೇ ಏನು, ಇವೆಲ್ಲವನ್ನ ಇಟ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಮೋದಿ ಅವರು ಏನು ಹೇಳಿದ್ರು ಅನ್ನೋದನ್ನ ಪ್ರಥಮವಾಗಿ ಗಮನಿಸೋಣ. ಕರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮರು ಜಾರಿ ಮಾಡಿಕೊಳ್ಳಿ, ತಿರುಗಾಟ ಕಡಿಮೆ ಮಾಡಿ, ಅದರಿಂದ ಆಗುವಂತ ಖರ್ಚು ವೆಚ್ಚಗಳನ್ನ ನಿಭಾಯಿಸಿ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡಿ. ಈಗ ವಾರದಲ್ಲಿ 3 ದಿನ ಮಾಡ್ತಾ ಇದ್ದೀರಿ, ಅದನ್ನೊಂದು 5 ದಿನ ಮಾಡಿ, ಈ ರೀತಿಯ ಒಂದು ಸೂಚನೆ. ಆನ್ಲೈನ್ ವರ್ಚುವಲ್ ಆಗಿ ಸಭೆಗಳನ್ನ ನಡೆಸಿ. ಒಂದು ಸಭೆಗೆ 10 ಕಾರಲ್ಲಿ ಹೋಗುವಂತ ಸರ್ಕಾರಿ ವ್ಯವಸ್ಥೆಯಿಂದ ಹಿಡಿದು ಖಾಸಗಿ ವ್ಯವಸ್ಥೆಯವರೆಗೆ ಅದನ್ನ ಬಿಟ್ಟು ವರ್ಚುವಲ್ ಆನ್ಲೈನ್ ಸಭೆಗಳನ್ನ ನಡೆಸಿ. ಸ್ವಂತ ವಾಹನ ಬಿಟ್ಟು ಬಸ್ಸು, ಮೆಟ್ರೋ, ರೈಲು ಬಳಸಿ. ಸಾರ್ವಜನಿಕವಾದ ಸಾರಿಗೆ ವ್ಯವಸ್ಥೆಯನ್ನ ಬಳಸಿ. ಒಂದು ಇನೋವಾದಲ್ಲಿ ಒಬ್ಬ ಆಫೀಸಿಗೆ 25 ಕಿಲೋಮೀಟರ್ ಹೋಗುದು ಬೇಡ. ಆದಷ್ಟು ನೀವು ಸಾಂಘಿಕವಾಗಿ ವಾಹನವನ್ನ ಬಳಸಿ. ಒಂದು ಏರಿಯಾದಿಂದ ಒಂದು 10 ಜನ ಆಫೀಸ್ಗೆ ಹೋಗ್ತಾರೆ ಅಂತ ಆದ್ರೆ ಒಂದು ಇನೋವಾದಲ್ಲಿ ಹೋಗುವಂತ ಪ್ರಯತ್ನ ಮಾಡಿ. 10 ವಾಹನಗಳು ಮನೆಯಲ್ಲಿ ನಿಂತಾಗ 10 ವಾಹನಗಳ ಫ್ಯೂಯಲ್ ಉಳಿತಾಯ ಆಗತ್ತೆ. ಅನಗತ್ಯ ವಿದೇಶ ಪ್ರವಾಸ, ರಜೆ, ವಿದೇಶದಲ್ಲಿ ಮದುವೆ ಮಾಡಬೇಡಿ. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ಗಳ ಲೆಕ್ಕಾಚಾರದಲ್ಲಿ ಆರ್ಥಿಕವಾದಂತ ವಿಲೇವಾರಿಯನ್ನ ನೋಡಬೇಕಾದಂತ ಸಂದರ್ಭ ಬರೋದ್ರಿಂದ ಆದಷ್ಟು ವಿದೇಶ ಪ್ರವಾಸವನ್ನ ಕಡಿಮೆ ಮಾಡಿ, ವಿದೇಶದಲ್ಲಿ ಮದುವೆ ಮಾಡೋದನ್ನ ಕಡಿಮೆ ಮಾಡಿ. ಅಂದ್ರೆ ಅನಗತ್ಯ ಖರ್ಚಿಗೆ ಕತ್ತರಿ ಹಾಕಿ ಸ್ವಲ್ಪ ಜಾಗ್ರತೆ ಮಾಡಿ. 1 ವರ್ಷ ಅನಗತ್ಯವಾಗಿ ಚಿನ್ನವನ್ನ ಖರೀದಿ ಮಾಡಬೇಡಿ. ಚಿನ್ನವನ್ನ ಖರೀದಿನೇ ಮಾಡಬೇಡಿ ಅಂತ ಮೋದಿ ಅವರು ಹೇಳಿದ್ದಾರೆ ಅನ್ನುವ ಹಾಗೆ ಈ ರಾಹುಲ್ ಗಾಂಧಿ ಪಡೆ, ಬುದ್ಧಿಜೀವಿಗಳು, ಎಡಚರರು, ಇಂಥವರ ಈ ಗ್ಯಾಂಗು ಈಗ ವರ್ತಿಸ್ತಾ ಇದೆಯಲ್ಲ, ಅದನ್ನ ಅವ್ರು ಹೇಳಿದ್ದು. ನೋ, ಅನಗತ್ಯವಾಗಿ ಯಾವುದೇ ರೀತಿಯಲ್ಲೂ ನೀವು ಚಿನ್ನವನ್ನ ಖರೀದಿ ಮಾಡಬೇಡಿ. ಅಗತ್ಯ ಇದ್ದಷ್ಟು ಮಾಡಿ, ಆದ್ರೆ ಕೋಟಿಗಟ್ಟಲೆ ಚಿನ್ನ, ನಮ್ಮ ಇಡೀ ಶ್ರೀಮಂತಿಕೆಯನ್ನ ಜನರ ಎದುರು ತೋರಿಸುವಂತ ದರ್ಪಗಾರಿಕೆ ಅವೆಲ್ಲ ಬೇಡ. ಸ್ವಲ್ಪ ಹಿತಮಿತವಾಗಿ ಚಿನ್ನವನ್ನ ಖರೀದಿ ಮಾಡಿ. ಯಾಕೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಚಿನ್ನವನ್ನ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂತ 2ನೇ ದೇಶ ಭಾರತ. ವರ್ಷಕ್ಕೆ 600ರಿಂದ 700 ಟನ್ ಚಿನ್ನವನ್ನ ಭಾರತ ಆಮದು ಮಾಡ್ಕೊಳ್ತಾ ಇದೆ. ಅದನ್ನ ಡಾಲರ್ ಲೆಕ್ಕದಲ್ಲೇ ಕೊಡಬೇಕಾಗತ್ತೆ ಬಹುತೇಕವಾಗಿ. ಆದ್ರಿಂದ ನಮಗೆ ಆರ್ಥಿಕವಾದಂತ ಒಂದು
ತೊಂದರೆ ತಾಪತ್ರಯಗಳು ಆಗ್ತವೆ. ಅದನ್ನು ತಪ್ಪಿಸ್ಕೋಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಯಲ್ಲಿ ಭಾರತದ ಒಟ್ಟು ಆರ್ಥಿಕ ವ್ಯವಹಾರದ ಮೇಲೆ ಒತ್ತಡ ಬೀಳುತ್ತೆ. ಆದ್ರಿಂದ ಈ ಪ್ರಿಕಾಷನರಿ ಮೆಜರ್ಸ್ ಅನ್ನ ನಾವು ತಗೊಳ್ಬೇಕು. ಗೊಬ್ಬರ ಬಳಕೆ 50% ಕಡಿಮೆ ಮಾಡಿ ಸಾವಯವ ಕೃಷಿ ಮಾಡಿ. ನೋಡಿ, ಈ ಮಾತಂತೂ ಎಷ್ಟು ವೇದವಾಕ್ಯದ ಹಾಗೆ ನಾವು ಪರಿಪಾಲಿಸಬೇಕು ಅಂದ್ರೆ, ಈ ಆರ್ಥಿಕ ಒತ್ತಡ ಇತ್ಯಾದಿ ಅದನ್ನ ಬಿಟ್ಬಿಡೋಣ. ನಮ್ಮ ದೇಶದಲ್ಲಿ ಇವತ್ತು ಈ ಫರ್ಟಿಲೈಸರ್ ಅನ್ನ ಬಳಸಿ ಅದರ ಪರ್ಯಾಯವಾಗಿ ನಾವು ಬರಬಾರದ ರೋಗಗಳನ್ನೆಲ್ಲ ಬರೆಸ್ಕೊಳ್ತಾ ಇದ್ದೇವೆ. ಸಂಪೂರ್ಣವಾಗಿ ನೆಲವನ್ನ ಹಾಳು ಮಾಡ್ಕೊಂಡಿದ್ದೇವೆ. ನಮ್ಮ ಕೃಷಿ ಪ್ರಧಾನ ದೇಶ ಇವತ್ತು ಎಕ್ಕುಟ್ಟು ಹೋಗಿದೆ. ಈ ಕಾರಣದಿಂದಲಾದರೂ ನಾವು ಸಾವಯವ ಕೃಷಿಯನ್ನ ಮೈಗೂಡಿಸ್ಕೊಳ್ಳೋಣ. ಕರೋನಾ ಬಂದ ಕಾರಣದಿಂದ ಎಲ್ಲರೂ ಹಳ್ಳಿಗೆ ಹೋಗಿ ಕೃಷಿ ಮಾಡ್ತೇವೆ ಅಂತ ಹೋದ್ರಲ್ಲ, ಅದರಲ್ಲಿ ಒಂದು 10% ಆದ್ರೂ ಇವತ್ತು ಹಳ್ಳಿಗಳಲ್ಲಿ ಉಳಿದಿದಾರಲ್ಲ. ಆ ಮೂಲಕ ಕೃಷಿ ಮತ್ತು ಕೃಷಿ ಪ್ರಧಾನ ದೇಶ, ಸಾವಯವ ಕೃಷಿ, ಆಮೇಲೆ ಸುಶಿಕ್ಷಿತರು ಕೃಷಿಗೆ ಹೋಗೋದ್ರಿಂದ ಆಗುವ ಲಾಭ ಏನು, ಅವೆಲ್ಲವೂ ನಮಗೀಗ ಅರ್ಥ ಆಗ್ತಾ ಇದೆ. ಆ ರೀತಿಯಲ್ಲಿ ಪ್ರಧಾನಿ ಅವರು ಹೇಳಿದ್ದು, ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ ಅನ್ನ ಬಳಸಿ. ಇದರಿಂದ ಪರಿಸರದ ಮೇಲೆ ಆಗುವ ಪರಿಣಾಮವೂ ಕಡಿಮೆ ಆಗತ್ತೆ, ಪರಿಸರ ನಾಶ ಕಡಿಮೆ ಆಗತ್ತೆ, ವಾಯು ಮಾಲಿನ್ಯ ತಡೆಗಟ್ಟಬಹುದು. ಸೌರಶಕ್ತಿ ಪಂಪ್ ಸೆಟ್ ಇವತ್ತು ಮನೆಗೂ ಮುಟ್ಟಿಸುವಂತ ಟೆಕ್ನಾಲಜಿ ಬಂದಿದೆ. ಇದರಲ್ಲಿ ನಮ್ಮ ಇವತ್ತಿನ ಪರಿಸ್ಥಿತಿಯ ನಿಭಾವಣೆಗೆ ಮೋದಿ ಅವರು ಹೇಳಿದ್ರ ಈ ಮಾತು, ಸಾರ್ವತ್ರಿಕವಾಗಿ ನಾವು ಪರಿಸರದ ಮಾಲಿನ್ಯ ಮುಕ್ತವಾದಂತ ವಾತಾವರಣ ಸೃಷ್ಟಿಗೂ ಇದು ಪ್ರಥಮ ಹೆಜ್ಜೆ ಆಗ್ಲಿಕ್ಕಿದೆ. ಇವನ್ನ ಈ ರೀತಿಯಲ್ಲಿ ವಿಶಾಲವಾದಂತ ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಳೋದು ಬಿಟ್ಟು, ಏನು 12 ವರ್ಷದಲ್ಲಿ ಆರ್ಥಿಕವಾಗಿ ಏನ್ ಕಡ್ದುಳಿಸಿದಿರಿ, ಎಲ್ಲ ಸುಳ್ಳು ಹೇಳಿದ್ರಿ, ಅದ್ ಹೇಳಿದ್ರಿ, ಏನ್ ವಿಶ್ವಸಂಸ್ಥೆಗೆ ಏನು ಹುಚ್ಚಿಡಿದಿದ್ಯಾ ಸುಳ್ಳು ಹೇಳಲಿಕ್ಕೆ? ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ವಿದ್ಯಮಾನಗಳನ್ನ ಇಟ್ಟುಕೊಂಡು ಮಾತಾಡುವಂತ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಭಾರತವನ್ನ ಅತ್ಯಂತ ವೇಗವಾಗಿ ಆರ್ಥಿಕ ಅಭಿವೃದ್ಧಿ ಕಾಣ್ತಾ ಇರುವಂತ ಪ್ರಪಂಚದ ಏಕೈಕ ದೇಶ ಅಂತ ಹೇಳಲಿಕ್ಕೆ ಅವರಿಗೇನು ತಲೆ ಹಾಳಾಗಿದೆಯಾ? ಇಲ್ವಲ್ಲ. ಭಾರತದ ಪ್ರಧಾನಿ ಕೊಚ್ಕೊಂಡಿದ್ದಲ್ಲ ಇದು. 3ನೇ ಆರ್ಥಿಕ ಶಕ್ತಿ ಭಾರತ ಅನ್ನೋದು ಅಂತಾರಾಷ್ಟ್ರೀಯ ಮೌಲ್ಯಮಾಪನದ ಸಂಸ್ಥೆಗಳು ಘೋಷಿಸಿದಂತ ಸತ್ಯ. ಅದು ಅಷ್ಟರ ಮಟ್ಟಿಗೆ ಕನಿಷ್ಠ ಮಟ್ಟದ ಜ್ಞಾನ ಇರಬೇಕಲ್ಲ. ಭಾರತದ ಅನ್ನ ತಿಂದು ಭಾರತದಲ್ಲೇ ರಾಜಕೀಯ ಮಾಡಿ ಭಾರತದ ಪ್ರಜೆ ಅಂತ ಬೊಗಳುವ ಇವರೆಲ್ಲರೂ ಭಾರತದ ಪ್ರಧಾನಿ ಆಡಿದ ಮಾತನ್ನ, ಆ ರಾಜ್ದೀಪ್ ಸರ್ದೇಸಾಯಿ ಅಲ್ಲಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ TMC ಗೂಂಡಾಗಳು ಮಾಡುವಂತ ರಕ್ತಪಾತವನ್ನ, ರಕ್ತಸಿಕ್ತ ಚರಿತ್ರೆಯ ಬಗ್ಗೆ ಅವರು ಎದುರೇ ಮಾತಾಡಿದ್ರೆ ಮೊನ್ನೆ ಮೇ 4ರ ಫಲಿತಾಂಶದ ಮೊದಲು ಮತ್ತು ನಂತರ, ಆವಾಗ ಬಾಯಿಗೆ ಹೊಲಿಗೆ ಹಾಕೊಂಡಿದ್ದಾರೆ ಅವರೊಬ್ಬ ಪತ್ರಕರ್ತ. ಯಾಕೆ? ಇದೇ ಕಾಂಗ್ರೆಸ್ಸಿನ ಎಂಜಲುಕ್ಕಾಸು, TMCಯ ಒಂದು ಇದರಲ್ಲಿ MP ಅವರ ಹೆಂಡತಿ, ಇಂಥ ದುರ್ದೇಶೀಯ ಪತ್ರಕರ್ತರಿಂದ ಹಿಡಿದು ಎಲ್ಲರೂ ಇವತ್ತು ಮೋದಿಯವರ ಮಾತನ್ನ ವಿಕೃತವಾಗಿ ಚರ್ಚಿಸುವ, ಅದಕ್ಕೆ ಬೇರೆ ರೀತಿಯ ಅರ್ಥ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ನಿಸ್ಸಂಶಯವಾಗಿಯೂ ದೇಶದ ಒಳಿತನ್ನ ಬಯಸುವಂತ ಯಾವ ವ್ಯಕ್ತಿಗಳು ಇವರಲ್ಲ ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಆ ಪ್ರಶ್ನೆ ಬೇರೆ. ಮೋದಿ ಅವರು ಒಂದು ದೂರದರ್ಶಿತ್ವವನ್ನ ಇಟ್ಟುಕೊಂಡು ಎಲ್ಲೋ ಭಾರತದ ಒಟ್ಟು ಆರ್ಥಿಕವಾದ ಅಭಿವೃದ್ಧಿಶೀಲ ಈ ಓಟಕ್ಕೆ ಒಂದು ಜರ್ಕ್ ಬರಬಾರ್ದು, ಸ್ಮೂತ್ ಆಗಿ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋಣ, ಈ ಅರ್ಥದಲ್ಲಿ ಈ ಮಾತನ್ನ ಆಡಿದ್ರೆ ಅದನ್ನ ಯಾವ ರೀತಿಯಲ್ಲಿ ವಿಕಾರವಾಗಿ ಚಿತ್ರಿಸಬಹುದೋ ಅದನ್ನೆಲ್ಲವನ್ನೂ ಮಾಡ್ತಾ ಇದ್ದಾರೆ. ನಿಜವಾಗಿ ಈ ಕೆಲಸವನ್ನು ಮಾಡಬೇಕಾದದ್ದು ಭಾರತದ ವಿರೋಧಿ ವಿದೇಶಿ ಶಕ್ತಿಗಳು ಮಾಡಬೇಕು. ದೌರ್ಭಾಗ್ಯ ಅಂತಂದ್ರೆ ಭಾರತದ ಒಳಗಿನ ಶಕ್ತಿಗಳು, LOPಗಳು ಈ ದೇಶದ ಅನ್ನ ನೀರು ತಿಂದದ್ದಕ್ಕೆ ಎಷ್ಟರ ಮಟ್ಟಿಗೆ ಕೃತಜ್ಞರಾಗಿದ್ದಾರೆ, ವಿಷಜಂತುಗಳಾಗಿ ಇವತ್ತು ಕಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಉದಾಹರಣೆಯಾಗಿ ಸಲ್ತವೆ. ಕರೋನಾ ಕಾಲದ ರೀತಿಯ ಮಿತವ್ಯಯ, ದಕ್ಷತೆ ನಮ್ಮ ಗುರಿಯಾಗಿರಲಿ. ಇದನ್ನ ಪ್ರಧಾನಿಯವರು ಹೇಳಿದ್ದು. ತಪ್ಪೇನು? ಏನು ಮಧ್ಯಪ್ರಾಚ್ಯದ ಈ ಯುದ್ಧದ ವಿಷಮತೆಯನ್ನ ಭಾರತ ತಂದುಕೊಂಡಿತ್ತೇನೋ? ಭಾರತ ಕಾಲ್ಕೆರೆಳೆದರು ಜಗಳ ಮಾಡ್ಲಿಕ್ಕೆ ಹೋಗಿತ್ತೇನೋ? ಇಲ್ವಲ್ಲ. ಇಂಥ ಪರಿಸ್ಥಿತಿಯನ್ನ ನಿಭಾಯಿಸುವುದು ಹೇಗೆ? ಇದನ್ನ ಮೋದಿಯವರು ಪ್ರೀತಿಯಿಂದ, ವಿಶ್ವಾಸದಿಂದ ಹೇಳಿದ್ರು. ಇದೇನು ಭಯಾನಕವಾದದ್ದಲ್ಲ, ಪ್ಯಾನಿಕ್ ಆಗುವಂಥದ್ದೇನೂ ಇಲ್ಲ. ಇವತ್ತು ಹೇಳಿದ್ದಾರೆ ಕೇಂದ್ರದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ, ಇಂಧನ ಪೂರೈಕೆ ಕೊರತೆ ಖಂಡಿತವಾಗಿಯೂ ಇಲ್ಲ, ಆದರೆ
ಯುದ್ಧ ಇನ್ನೂ ಮುಂದುವರೆದ್ರೆ, ಯಾಕಂದ್ರೆ ಇವತ್ತು ಟ್ರಂಪ್ ಹೇಳಿದಾರಲ್ಲ, ಸಂಧಾನದ ಮಾತುಕತೆ ಎಲ್ಲವೂ ಮುಗಿದೋದ ಕತೆ, ಇಟ್ ಈಸ್ ಓಲ್ಡ್ ವರ್ಷನ್. ಅಂದ್ರೆ ಅವರು ಯಾವುದೇ ರೀತಿಯಲ್ಲೂ ಸಂಧಾನಕ್ಕೆ ಒಪ್ಪುವ ಒಂದು ಮನಸ್ಥಿತಿಯಲ್ಲಿ ಇಲ್ಲ. ಯುದ್ಧ ನಡೀತಾ ಇದೆ, ಮುಂದುವರಿಬಹುದು. ಮುಂದುವರೆದಾಗ ಆವಾಗ ನಾವು ಏನು ಬಾತ್ರೂಮ್ಗೆ ಹೋಗುವ ಶಂಕೆ ಬಂದಾಗ ಹಿತ್ತಲು ಹುಡುಕುವ ಪದ್ಧತಿ ಬೇಡ ಅಂತ ಹೇಳ್ತಾರಲ್ಲ, ಬೆಂಕಿ ಬಿದ್ದಾಗ ಬಾವಿ ತೋಡುದು ಬೇಡ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಪರಿಸ್ಥಿತಿಯನ್ನ ದಿಢೀರಂತ ನಿಭಾಯಿಸುವ ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ. ಮುಂದೆ ತೊಂದರೆ ಆಗಬಹುದು, ಆಗದೇನೂ ಇರಬಹುದು. ನಾವು ಸ್ವಲ್ಪ ಎಚ್ಚರದಿಂದ ಇರೋಣ. ಇದು ಒಂದು ಕಿವಿ ಮಾತನ್ನ ಹೇಳಿದ್ದಕ್ಕೆ ಭಾರತದ ಪ್ರಧಾನಿಯ ಮೂಗನ್ನೇ ಕತ್ತರಿಸುವ ಮಟ್ಟಕ್ಕೆ ಇವರೆಲ್ಲ ಹಾರಾಡ್ತಾ ಇದ್ದಾರಲ್ಲ. ನಿಮ್ಮ ಹತಾಶೆ, ನಿಮ್ಮ ಇಡೀಯದಾದ ಸೋಲಿನ ಜಳ ನಿಮ್ಮನ್ನು ಯಾವ ರೀತಿ ಪೀಡಿಸ್ತಾ ಇದೆ ಅನ್ನೋದರ ಸ್ಪಷ್ಟ ಸೂಚನೆಯ ಹೊರತು ಮೋದಿಯವರ ಮಾತನ್ನ ನೀವು ವ್ಯಂಗ್ಯ ಮಾಡಿದ್ರಿ ಎನ್ನುವ ಕಾರಣಕ್ಕಾಗಿ ದೇಶದ ಜನತೆ ಯಾವತ್ತೂ ಅದನ್ನು ವ್ಯಂಗ್ಯ ಮಾಡೋದಿಲ್ಲ. ಮೋದಿಯವರ ಮೇಲೆ ನಂಬಿಕೆ ಇದೆ ಜನಕ್ಕೆ. ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾರೆ, LPG ಉತ್ಪಾದನೆ ಇವತ್ತಿನ ದಿನಕ್ಕೂ ಕೂಡ 54,000 ಟನ್ ಏರಿಕೆ ಆಗಿದೆ. ನಮ್ಮಲ್ಲಿ ಏನೂ ನಾವು ಕೈ ಕಟ್ಕೊಳ್ತಿಲ್ಲ. ಆದರೆ ಪಶ್ಚಿಮ ಏಷ್ಯಾದ ಈ ಸಂಘರ್ಷದಿಂದ ಉಂಟಾಗಬಹುದಾದ ಆರ್ಥಿಕ ಒತ್ತಡವನ್ನ ಭವಿಷ್ಯದಲ್ಲಿ ನಿಭಾಯಿಸಲಿಕ್ಕೆ ಮೋದಿಯವರು ಹೇಳಿದ ಎಚ್ಚರಿಕೆಯ ಅಷ್ಟಸೂತ್ರಗಳನ್ನ ನಾವು ಮೈಗೂಡಿಸ್ಕೊಳ್ಳೋದು ಒಳ್ಳೆಯದು, ಅನುಸರಿಸುವುದು ಒಳ್ಳೆಯದು. ಅದು ಭಾರತದ ಭವಿಷ್ಯದ ದೃಷ್ಟಿಯಿಂದ ಅಂತ ಅವರು ಮಾತಾಡಿದ್ದಾರೆ. ಆಮೇಲೆ ಒಂದು ಮಾತನ್ನ ನಿಮ್ಗೆ ಹೇಳಬೇಕು. ಹಾಗಾದ್ರೆ ಭಾರತದ ಪ್ರಧಾನಿ ಆಡಿದಂತ ಮಾತು ಈ ವರ್ತಮಾನದಲ್ಲಿ ಇದೇ ಪ್ರಥಮವೇ? ಹಿಂದೆ ಯಾರು ಮಾತೇ ಆಡಿಲ್ವೇ? ರಾಹುಲ್ ಗಾಂಧಿ ಅವರು ಇವತ್ತು ಎದ್ನೋ ಬಿದ್ನೋ ಅಂತ ಇವತ್ತೇನು ಮೋದಿಯವರ ಇಡೀ ಆರ್ಥಿಕತೆಯನ್ನೇ 12 ವರ್ಷದಿಂದ ಭಾರತವನ್ನ ಸಂಪೂರ್ಣ ಬಲಿ ಹಾಕಿದ್ರು, ಬೀದಿಗೆ ನಿಲ್ಲಿಸ್ಬಿಟ್ರು ಅಂತ ಹೇಳುವಂತ ಮಹಾ ಸುಳ್ಳನ್ನು ಹೇಳ್ತಾರಲ್ಲ ಪಿ ಚಿದಂಬರಂ ಅವರು 2009 ಮತ್ತು 2013 2 ಬಾರಿ ಏನು ಹೇಳಿದ್ರು? ಇದೇ ಚಿನ್ನ ಖರೀದಿಯ ಬಗ್ಗೆ, ಪೆಟ್ರೋಲ್ನ ಬಗ್ಗೆ. 2009ರಲ್ಲಿ ಹೇಳ್ತಾರೆ, ಜನರು ಬಂಗಾರ ಕೊಳ್ಳುವ ಟೆಂಪ್ಟೇಷನ್ ಅನ್ನು ತಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು. ಈ ಚಿನ್ನ ಬಂಗಾರ ಖರೀದಿಸುವ ಈ ಟೆಂಪ್ಟೇಷನ್ ಇದೆಯಲ್ಲ, ಅದನ್ನ ಸ್ವಲ್ಪ ತಡ್ಕೊಳ್ಳಿ. ಅವಾಗೇನು ಯುದ್ಧ ಇರಲಿಲ್ಲ, ಅವಾಗೇನು ಭಾರತಕ್ಕೆ ಯಾವುದೇ ರೀತಿಯ ಅಂತ ಕುತ್ತಿಗೆ ಹಿಡಿಯುವಂತ ಪರಿಸ್ಥಿತಿ ಇರಲಿಲ್ಲ. ಸಹಜವಾದ ದಿನಗಳು. ಆವಾಗಲೇ ಹೇಳಿದ್ರು ಇವರು, ಜನರು ಬಂಗಾರ ಖರೀದಿಸುವ ಟೆಂಪ್ಟೇಷನ್ ನಿಂದ ಹೊರಗಿಡಿ, ಅದನ್ನು ತಡ್ಕೊಳ್ಳಿ, ಹೆಚ್ಚು ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ಆವಾಗ ಅದನ್ನೇನು ಹೇಳಿದ್ರಿ ನೀವು? ಆರ್ಥಿಕ ಜವಾಬ್ದಾರಿ ಅಂತ ಕರೀತು ಕಾಂಗ್ರೆಸ್. ಈಗ ಮೋದಿ ಅವರು ಹೇಳುದು ಯಾವ ಜವಾಬ್ದಾರಿ? ನಿಮ್ಮ ಬೇಜವಾಬ್ದಾರಿ ತರ ಅದಷ್ಟೇ. ಅವರು ಆರ್ಥಿಕ ಜವಾಬ್ದಾರಿ, ರಾಷ್ಟ್ರೀಯ ಶಿಸ್ತು, ದೇಶದ ನಾಗರಿಕರಿಗೆ ಇರಬೇಕಾದಂತ ಜವಾಬ್ದಾರಿಯ ಒಂದು ಪಾಠವನ್ನ ಅವರು ಮಾಡಿದ್ದಾರೆ. ಒಬ್ಬ ಹಿರಿಯನಾಗಿ, ಪ್ರಧಾನಿಯಾಗಿ, ಈ ದೇಶವನ್ನ ಕಟ್ಟುವ ಒಬ್ಬ ಕಟ್ಟಾಳುವಾಗಿ ಮಾಡಬೇಕಾದಂತ ಪ್ರಾತಿನಿಧಿಕ ಕೆಲಸ ಅದು. ಅದನ್ನ ರಾಜಕೀಯದ ಒಂದು ಕನ್ನಡಿಯಲ್ಲೋ ರಾಜಕೀಯದ ಚಶ್ಮಾದಲ್ಲೋ ನೋಡಿ ಅದನ್ನೇ ವ್ಯಂಗ್ಯ ಮಾಡುವ, ಅದನ್ನ ಮೋದಿಯವರ ಗೌರ್ಮೆಂಟ್ ಅನ್ನ ಆರ್ಥಿಕ ಅಶಿಸ್ತು ಅಂತ ಹೇಳುವ ಈ ಬೊಗಳೆ ದಾಸರಿದ್ದೀರಲ್ಲ, ನೀವೇನು ಕಡಿದುಳಿಸಿದ್ದೀರಿ ಅನ್ನೋದನ್ನ ಚರಿತ್ರೆ ಹೇಳುತ್ತೆ. ಅದೇ 2013ರಲ್ಲಿ ಹೇಳಿದ್ರು, ಪೆಟ್ರೋಲಿಯಂ ಉತ್ಪನ್ನಗಳನ್ನ, ಚಿನ್ನವನ್ನ ಅತಿಯಾಗಿ ಖರೀದಿ ಮಾಡಬೇಡಿ, ಬಳಸಬೇಡಿ. ಇದೇ ಚಿದಂಬರಂ ಹೇಳಿದ್ದು. ಫಾರಿನ್ ರಿಸರ್ವ್ ಮೇಲೆ, ಇದರಿಂದ ಫಾರಿನ್ ರಿಸರ್ವ್ ಮೇಲೆ ಭಾರಿ ಪರಿಣಾಮ ಆಗತ್ತೆ. ನಮ್ಮ ಎಕಾನಮಿ ಕಾಪಾಡ್ಕೋಬೇಕು ಅಂದ್ರೆ, ಡೆಟ್ ನಿಂದ ನಾವು ಬಚಾವಾಗಬೇಕು ಅಂದ್ರೆ ಈ ರೀತಿಯ ಒಂದು ಶಿಸ್ತನ್ನ ನಾವು ಪಾಲಿಸಲೇಬೇಕು. ಇದು ಚಿದಂಬರಂ ಅವರು 2013ರಲ್ಲಿ ಹೇಳಿದ್ದು. 67ರಲ್ಲಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, 2009ರಲ್ಲಿ ಇದೇ ಚಿದಂಬರಂ ಮತ್ತೆ ಹೇಳ್ತಾರೆ, 2013ರಲ್ಲೂ ಚಿದಂಬರಂ ಹೇಳ್ತಾರೆ. ಅವಾಗೂ ಯುದ್ಧ ಇರಲಿಲ್ಲ, ಏನೂ ಕ್ರೈಸಿಸ್ ಇರಲಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಅವರು? ಏನ್ ನಿಮ್ಮ ಶಂಕದಿಂದ ತೀರ್ಥ ಬಿದ್ದಾಗೆಲ್ಲ ದೇಶದ ಒಳಿತಿಗಾಗಿ, ರಾಷ್ಟ್ರೀಯ ಶಿಸ್ತಿಗಾಗಿ, ಆರ್ಥಿಕವಾದಂತ ಒಂದು ಜವಾಬ್ದಾರಿಯುತ ಒಂದು ನೀತಿ ರೀತಿಗಾಗಿ. ಮೋದಿ ಅವರು ಹೇಳುತ್ತಂದ್ರೆ ಅದು ದೇಶ ಬರ್ಬಾದ್ ಆಗೋಗಿದೆ, ದೇಶ ಆರ್ಥಿಕವಾಗಿ ಲೂಟಿ ಆಗೋಗಿದೆ, ದೇಶ ಆರ್ಥಿಕವಾಗಿ ಬೀದಿಗೆ ಬಂದ್ಬಿಟ್ಟಿದೆ, ದಿವಾಳಿ ಆಗಿದೆ ಅಂತ ಬೊಗಳೆ ಬಿಡ್ತಿರಲ್ಲ. ಇತಿಹಾಸದ ಕನಿಷ್ಠ ಪ್ರಜ್ಞೆ ಆದ್ರೂ ಬೇಡವಾ? ಒಂದು ದೇಶದ ಪ್ರಧಾನಿಯ ಜವಾಬ್ದಾರಿ ಏನು ಅನ್ನುವಂತ ಕನಿಷ್ಠ ತಿಳುವಳಿಕೆ ಆದ್ರೂ ಬೇಡವಾ? ಇಂಥ ಕ್ರೈಸಿಸ್ ಅನ್ನ ಹ್ಯಾಂಡಲ್ ಮಾಡಬೇಕಾದ್ರೆ
ಒಬ್ಬ ಪ್ರಧಾನಿ ಯಾವ ರೀತಿ ವರ್ತಿಸಬೇಕು, ಅದಕ್ಕೆ ಎಂಥ ಸಂಸ್ಕಾರ ಬೇಕು ಅನ್ನೋದಕ್ಕೆ ಪ್ರಧಾನಿ ಮೋದಿ ಅವರು ಮೇ 11ರಂದು ಕೊಟ್ಟಂತ ಅಷ್ಟಸೂತ್ರ ಇದೆಯಲ್ಲ, ಅದು ಸಾರ್ವಕಾಲಿಕವಾದಂತ ಸಾಕ್ಷಿಯ ಗುರುತುಗಳದು. ನೆನಪಿಡಿ, ಮನೆ ಮಕ್ಕಳಿಗೆ ಕೂತ್ಕೊಂಡು ಬೆನ್ನಿಗೆ ಕೈ ಬೆನ್ತಟ್ಟಿ ಪ್ರೀತಿಯಿಂದ ಹೇಳದಂತ ಮಾತುಗಳವು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸಂಸ್ಕಾರ ಬೇಕಾಗತ್ತೆ, ಒಂದು ಹೃದಯವಂತಿಕೆ ಬೇಕಾಗತ್ತೆ, ಒಂದು ರಾಷ್ಟ್ರೀಯ ಪ್ರಜ್ಞೆ ಬೇಕಾಗತ್ತೆ, ಆಡಳಿತದ ಕನಿಷ್ಠ ಜ್ಞಾನ ಬೇಕಾಗತ್ತೆ. ಸೊಪ್ಪು ತರಕಾರಿಯ ರೇಟ್ ಏನು ಅಂತ ಗೊತ್ತಿಲ್ಲದೆ ಇದ್ದಂತ ಮುಟ್ಟಾಳ್ರೆಲ್ಲ ಪ್ರಧಾನಿ ಮೋದಿ ಅವರಿಗೆ ಪಾಠ ಮಾಡುವ ಮಟ್ಟಕ್ಕೆ ಬೆಳೆದ್ಬಿಟ್ರು ಈಗ ದೇಶದಲ್ಲಿ. ಇದೇ ನಿಮ್ಮ ಸರ್ಕಾರ, ನಿಮ್ಮದೇ ಮುಖ್ಯಮಂತ್ರಿ ಮೊಯ್ಲಿ ಅವರು ಯಾವುದೇ ರೀತಿಯಲ್ಲಿಯೂ ದೇಶ ಬಿಕ್ಕಟ್ಟನ್ನ ಇನ್ನೊಂದನ್ನ ಎದುರಿಸದೇ ಇದ್ದಾಗ ರಾಷ್ಟ್ರೀಯ ಅಥವಾ ಕೇಂದ್ರ ಪೆಟ್ರೋಲಿಯಂ ಒಂದು ಉತ್ಪನ್ನಗಳ ಮೇಲೆ, ಭಾರತದ ಒಟ್ಟು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಒತ್ತಡ ಬರಬಾರದು ಅನ್ನುವ ಕಾರಣಕ್ಕಾಗಿ ಅವರ ಆಡಳಿತದ ಅವಧಿಯಲ್ಲಿ ಪೂರ್ಣ ರಾತ್ರಿ ಪೆಟ್ರೋಲ್ ಬಂಕಿಗೆ ಬೀಗ ಹಾಕಿಸಿದ್ರು, ಬೆಳಗ್ಗೆ ಓಪನ್ ಮಾಡಿಸಿದ್ರು. ಯಾವ ಯುದ್ಧವೂ ಇರಲಿಲ್ಲ, ಏನೂ ಇರಲಿಲ್ಲ, ಎಂಥದೂ ಇರಲಿಲ್ಲ ಮಣ್ಣಂಗಟ್ಟಿ. ಯಾಕೆ ಮಾಡಿದ್ರು? ಭವಿಷ್ಯದಲ್ಲಿ ತೊಂದರೆ ಆಗತ್ತೆ, ಆದ್ರಿಂದ ನಾವು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೋಬೇಕು ಅನ್ನುವ ದೃಷ್ಟಿಯಲ್ಲಿ ಮೋದಿಯವರು ಆ ಕಾಲದಲ್ಲಿ ಮಾಡಿದ್ರು. ಏನು ಅಂತ ದುಸ್ಥಿತಿ ಇರಲಿಲ್ಲ. ಒಬ್ಬ ಆಡಳಿತಗಾರನ ಸಲ್ಲಕ್ಷಣ ಇದು, ಮುನ್ನೋಟ ಇದು. ಭವಿಷ್ಯದಲ್ಲಿ ದೇಶವನ್ನ, ಮನೆಯನ್ನ ಕಟ್ಟುವ ಒಬ್ಬ ಯಜಮಾನನ ಸಾರ್ವಕಾಲಿಕ ಕರ್ತವ್ಯ ಪ್ರಜ್ಞೆ ಇದು. ಅಷ್ಟರ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇದ್ರೆ ನಿಮ್ಮ ತಲೆಯಲ್ಲಿ ಬಟಾಟೆಯೂ ಇಲ್ಲ, ಸಗಣಿಯೂ ಇಲ್ಲ ಅಂತ ಅರ್ಥ. ಅದು ಮೋದಿಯವರಿಗೆ ಇದರಿಂದ ಏನೂ ಆಗುದಿಲ್ಲ. ಇನ್ನು ದೇಶದ ನಾಗರಿಕರಾಗಿ ನಾವು ಸಂವಿಧಾನ ಅಂತ ಹೇಳ್ತೇವೆ, ನಮ್ಮ ಹಕ್ಕುಗಳು ಅಂತ ಹೇಳ್ತೇವೆ. ಹಕ್ಕುಗಳಿಗೆ ನಮಗೆ ಆದ್ಯತೆ ಅಥವಾ ಚ್ಯುತಿ ಬಂದಾಗ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ, ಇದೆಲ್ಲವನ್ನು ಮಾಡ್ತೇವೆ. ಆದರೆ ದೇಶದ ಒಳಿತು, ದೇಶದ ಸಮೃದ್ಧತೆ, ದೇಶದ ಅಭಿವೃದ್ಧಿ, ದೇಶದ ಬಲಾಢ್ಯತೆ ಅಂತ ಬಂದಾಗ ಈ ದೇಶದ 140 ಕೋಟಿ ಜನರ ಕರ್ತವ್ಯ ಪ್ರಜ್ಞೆ ಏನು, ನಾವೇನು ಮಾಡಬೇಕು, ನಮ್ಮ ಹಕ್ಕು ಬಾಧ್ಯತೆಗಳೇನು ಅಂದ್ರೆ ನಾವೆಲ್ಲ ಊದಿದ ಶಂಖವನ್ನ ಕೇಳ್ಕೊಂಡು, ನಾವು ಹೇಳ್ದಂಗೆ ಕೇಳ್ಕೊಂಡು ಸರ್ಕಾರ ಆಡಳಿತ ಮಾಡ್ಬೇಕಾ? ಏನ್ ನಮ್ಮ ಉಳಿದ ಆಳು ಅಂತ ಭಾವಿಸಿದಿರಾ ಪ್ರಧಾನಿಗಳನ್ನ? ಪ್ರಧಾನ ಸೇವಕ ನಾನು ಅಂತ ಹೇಳ್ಕೊಳ್ತಾರೆ ಅವರು, ಸರಿಯಾಗಿದೆ. ಆದರೆ ಆ ಸೇವಕ ದೇಶವನ್ನ ಕಟ್ಟುವ ಒಂದು ಕಾರ್ಯದಲ್ಲಿ ನಿರತನಾಗಿದ್ದಾಗ ನಾಗರಿಕರಾಗಿ ನಮ್ಮ ಹಕ್ಕು ಬಾಧ್ಯತೆಗಳೇನು ಅದು ಸಂವಿಧಾನ ಹೇಳುತ್ತೆ, ಜನತಂತ್ರ ವ್ಯವಸ್ಥೆ ಹೇಳುತ್ತೆ, ಪ್ರಜಾಪ್ರಭುತ್ವ ಹೇಳುತ್ತೆ. ನಮ್ಮ ಕರ್ತವ್ಯ ಏನು? ದೇಶಕ್ಕೆ ಆಪತ್ತು ಒದಗಿದಾಗ ಅಭಿವೃದ್ಧಿಯ ದೃಷ್ಟಿಯಿಂದ, ಸಮೃದ್ಧತೆಯ ದೃಷ್ಟಿಯಿಂದ ನಮ್ಮ ಕರ್ತವ್ಯ ಏನು? ಇದು. ಅದನ್ನ ಮೋದಿಯವರು ಹೇಳಿದ್ದು. ಇದು ನಿಮ್ಮ ಕರ್ತವ್ಯ. ದೇಶಕ್ಕೆ ಆಪತ್ತು ಬಂದಿಲ್ಲ, ಬರಬಹುದು. ಬರುವ ಮೊದಲನೇ ನಾವು ಅದಕ್ಕೆ ಸಿದ್ಧರಾಗಿ ಇರೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದು ಅದನ್ನೇ. ಆಹಾರದ ಕೊರತೆ ಅಥವಾ ಇತ್ಯಾದಿ ಆದಾಗ ಯುದ್ಧ ಕಾಲದಲ್ಲಿ ನಾವು ಒಂದು ಹೊತ್ತು ಊಟ ಬಿಡೋಣ ದೇಶಕ್ಕಾಗಿ, ಇಷ್ಟರ ಮಟ್ಟಿಗಾದ್ರೂ ತ್ಯಾಗ ಮಾಡೋಣ, ಅದನ್ನೇ ಮೋದಿ ಅವರು ಹೇಳಿದ್ದು. ಬ್ರಿಟಿಷರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ, ಖಿಲ್ಜಿ ಔರಂಗಜೇಬನ ಕಾಲದಲ್ಲಿ ಜಜಿಯಾ ಅದು ಇದು ಎಲ್ಲ ಹಾಕಿದಾಗ ಹೇಗೆ ತಲೆ ಹೊಡಿಕೊಂಡು ನಾವು ಅದನ್ನ ಮಾಡಿದೆವು, ಅನುಸರಿಸಿದೆವು. ಆವಾಗ ನಾಲ್ಗೆ ಇರಲಿಲ್ಲ, ಬಾಯಿ ಇರಲಿಲ್ಲ ನಮಗೆ. ಅದೇ ಈಗ ಪ್ರೀತಿಯಿಂದ, ವಿಶ್ವಾಸದಿಂದ ಹೇಳಿದಾಗ ನಮ್ಮ ಎಲ್ಲ ಇಂದ್ರಿಯಗಳು ಮಾತಾಡ್ತವೆ. ಅವರಿಗಂತೂ ಪುಡುಗೋಸಿಗಳು, ಅವರಿಗೆ ದೇಶದ ಒಳಿತು ಬೇಕಾಗಿಲ್ಲ, ಅಧಿಕಾರ ಬೇಕು, ಅವರಿಗೆ ಐಷಾರಾಮಿ ಜೀವನ ಬೇಕು, 2-3 ದೇಶದ ಪೌರತ್ವ ಬೇಕು. ಈ ಎಡಚರ್ರಿಗೆ ಆಡಳಿತ ಪಕ್ಷ ಯಾವ್ಯಾವ್ದಿರುತ್ತೋ ಅವರ ಸೆರಗಿಡ್ಕೊಂಡು, ಅವರ ಎಂಜಿಲ್ ನೆಕ್ಕೊಂಡು ಅವರಿಗೆ ಬೇಕಾದ್ದನ್ನ ಪಡ್ಕೊಳ್ತಾರೆ. ಅವ್ರಿಗೆ ಆ ದಾರಿ. ನಾಗರಿಕರಾಗಿ ನಮಗೇನು? ನಮ್ಗೆ ಯಾವ ದಾರಿ? ಪಶ್ಚಿಮ ಬಂಗಾಳದಲ್ಲಿ 15 ವರ್ಷದಿಂದ ಆ ಜನ ಅನುಭವಿಸಿದಾರಲ್ಲ, ಈಗ ಅವಳು ನೋಡಿ ಸ್ವಾತಂತ್ರ್ಯ ಈಗ ಸಿಕ್ಕಿದವರಿಗೆ ಹೇಗೆ ಆ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ ಅದನ್ನ ನೋಡಿ. ಆ ಎಲ್ಲ ದಿನಗಳಿಗಾಗಿಯೇ ಮೋದಿ ಅವರು ಹೇಳ್ತಾ ಇರುವಂಥದ್ದು, ನಾವು ಸ್ವಲ್ಪ ಮಟ್ಟಿಗೆ ನಾವು ಎಚ್ಚರಿಕೆಯಿಂದಿರೋಣ. ಯುದ್ಧ ಆರಂಭ ಆಗಿ 2-2.5 ತಿಂಗಳಾದರೂ ಕೂಡ ನಾವು ಇಲ್ಲಿವರೆಗೆ ಏನು ಹೇಳಲಿಲ್ಲ. ಯುದ್ಧ ಆರಂಭ ಆಗುವಾಗ ಕಚ್ಚಾ ಇಂಧನದ ಬ್ಯಾರೆಲ್ ಬೆಲೆ ಕೇವಲ $64 ಇಂದ $80 ವರೆಗೆ ಇತ್ತು. ಈಗ ಅದು $120 ಏರಿದೆ ಕಚ್ಚಾ ತೈಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂಥದ್ದು ಕಚ್ಚಾ ತೈಲ, ಬಂಗಾರ, ಎಲೆಕ್ಟ್ರಾನಿಕ್ ಗೂಡ್ಸು. ಇದರಿಂದಲೇ ನಮಗೆ ತೊಂದರೆ ಆಗುವಂಥದ್ದು. ಸೊ ಹಾಗಾಗಿ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದರೆ ಅದನ್ನೂ ತಪ್ಪಾಗಿ ಅರ್ಥೈಸುವಂಥ ಮುಟ್ಟಾಳರ ಈ ಕಾಲದಲ್ಲಿ ಇನ್ನೇನು ಮಾಡಬೇಕು ಹೇಳಿ? ದಿನಕ್ಕೆ 1600ರಿಂದ 1700 ಕೋಟಿ ನಮ್ಮ ಸರ್ಕಾರಿ ಸ್ವಾಮ್ಯದ ತೈಲದ ಕಂಪನಿಗಳು ಲಾಸ್ ಅನ್ನ ಅನುಭವಿಸ್ತಾ ಇದೆ. ಕಳೆದ 10 ವಾರಗಳಲ್ಲಿ 1 ಲಕ್ಷ ಕೋಟಿ ನಷ್ಟ ಆಗಿದೆ. ಅದಕ್ಕೆ ಪರ್ಯಾಯವಾಗಿ ಸರ್ಕಾರವೇ ಹಣ ಕೊಟ್ಟು ಇಲ್ಲಿಯವರೆಗೆ ಅದನ್ನ ಸರಿತೂಗಿಸ್ತಾ ಇದೆ. ಇಡೀ ತೈಲ ಕಂಪನಿಗಳು ದಿವಾಳಿ ಆಗುವ ಸಂಭವನೀಯತೆ ಇದೆ. ಆದರೂ ₹1 ರೇಟ್ ಜಾಸ್ತಿ ಈವರೆಗೆ ಮಾಡಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿದರೆ ದೇಶ ಮುಂದುವರಿತದೆ, ದೇಶ ಅಭಿವೃದ್ಧಿ ಹೊಂದುತ್ತದೆ, ದೇಶ ಪ್ಯಾನಿಕ್ ಆಗೋದಿಲ್ಲ, ದೇಶ ಇನ್ಯಾವುದೋ ದೇಶಕ್ಕೆ ಹೋಗಿ ಬೇಡುವುದಿಲ್ಲ ಪಾಕಿಸ್ತಾನದ ತರ. ನಮ್ಮನ್ನ ನಾವು ಸ್ವಾಭಿಮಾನದಿಂದ ರಕ್ಷಿಸಿಕೊಳ್ಬೇಕು ಅಂತಾದ್ರೆ ಇಂಥ ಕೆಲವು ಒಂದು ಪ್ರಿಕಾಷನರಿ ಮೆಜರ್ಸ್ ಅನ್ನ ತೆಗೆದುಕೋಬೇಕು ಅಂತ ಪ್ರಧಾನಿ ಹೇಳಿದ್ದನ್ನ ತಪ್ಪಾಗಿ, ವ್ಯಂಗ್ಯವಾಗಿ, ಕಟುವಾಗಿ ಮಾತಾಡಬೇಕು ಅಂತ ಮಾತಾಡುವ ಚಪಲಕ್ಕಾಗಿ ತಲೆಯಲ್ಲಿ ಯಾವುದೇ ರೀತಿಯ ಸಗಣಿಯನ್ನೂ ಇಟ್ಟುಕೊಳ್ಳದೇನೆ ಪ್ರಕಾಶ್ ರೈಯೂ ಮಾತಾಡ್ತಾನೆ, ಈಗ ಪತ್ರಕರ್ತರು ಮಾತಾಡ್ತಾರೆ, LOP ರಾಹುಲ್ ಗಾಂಧಿಯೂ ಮಾತಾಡ್ತಾರೆ, ಯಡಚರರು ಮಾತಾಡ್ತಾರೆ, ನಮ್ ದೊಡ್ಡ ಖರ್ಗೆ ಅವರಿಂದ ಸಣ್ಣ ಖರ್ಗೆ ಅವರೆಗೆ ಸಿದ್ದುವರೆಗೆ ಎಲ್ಲರೂ ಮಾತಾಡುವರೆ. ಮತ್ತೆ ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಮಂಡಿಸಿದವರು, ದಾಖಲೆಯ ವೀರ. ಅವರಿಗೆ ಈ ಆರ್ಥಿಕವಾದಂತ ಇಂಥ ಒಂದು ಕನಿಷ್ಠ ಮಟ್ಟದ ಶಿಸ್ತುಗಳು ಅರ್ಥ ಆಗುದಿಲ್ವಾ? ಅವರು ಇಂಥ ಮಾತನಾಡ್ತಾರೆ ಅಂತ ಆದ್ರೆ ನೀವು ಯಾವ ದರ್ಜೆಯಲ್ಲಿ 16 ಬಜೆಟ್ ಅನ್ನ ಮಂಡಿಸಿದ್ರಿ? ನಿಮಗಿದು ಅರ್ಥ ಆಗುದಿಲ್ವಾ? ಈ ಭಾಷೆ ಮೋದಿಯವರ ಈ ಎಚ್ಚರಿಕೆಯ ಗಂಟೆ ಬಾರಿಸಿದ್ ಯಾಕೆ ಅಂತ ಅರ್ಥ ಆಗ್ಲಿಲ್ವೇ? ಇಂಥ ಕೆಟ್ಟ ರಾಜಕೀಯವನ್ನ ಯಾರು ಮಾಡಬಾರ್ದು. ಇನ್ನು ಶೇರ್ ಮಾರುಕಟ್ಟೆ ಅದೊಂದು ಸೆಂಟಿಮೆಂಟ್ ಗೇಮ್. ಅದು ಏನು ದೇಶವೇ ಉರುಳೋಯ್ತು, ದೇಶದ ಆರ್ಥಿಕ ಪರಿಸ್ಥಿತಿ ಮುಗ್ದೇ ಹೋಯ್ತು, ದೇಶ ಬರ್ಬಾದ್ ಆಗೋಯ್ತು ಅನ್ನುವ ಹಾಗೆ ಈಗ ಇಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸು ಬಿದ್ದು ಪಾತಾಳ ಸೇರ್ ಆಗೋಗಿದೆ. ಒಂದೇ ದಿನದಲ್ಲಿ $4 ಟ್ರಿಲಿಯನ್ ಏನೋ ಕುಸಿತ ಆಗಿದೆ. ಅದು ಯಾವಾಗಲೂ ಹಾಗೆ. ಅದು ಒಂದು ಸಣ್ಣ ಜರ್ಕನ್ನು, ಸಣ್ಣ ಎಚ್ಚರಿಕೆಯನ್ನು, ಮುಂದೆ ಬರಬಹುದಾದ ಅನಾಹುತಕ್ಕೆ ನಾವು ಸಿದ್ಧಗೊಳ್ಳಬೇಕು ಅಂತ ಹೇಳುವ ಮಾತನ್ನು ಕೂಡ ಅದು ತಡ್ಕೊಳ್ಳಾರದು. ಅದರ ಸ್ವಭಾವವೇ ಹಾಗೆ. ನಾಳೆ ಇನ್ನೊಂದು 2 ರಾಜ್ಯದಲ್ಲಿ ಯಾವುದೋ ಒಂದು ಗೆಲುವಾಯಿತು, ಪಶ್ಚಿಮ ಬಂಗಾಳ ಮೊನ್ನೆ ಭಾರತ ಫುಲ್ BJP ಫುಲ್ ಗೆದ್ದಿತ್ತು, ಡ್ರರ್ ಅಂತ ಮೇಲೋಯ್ತು. ಅದೇ ಭಾರತದ ಯಾವುದೋ ಒಂದು ಇದರ ಮೇಲೆ ಪಹಲ್ಗಾಮ್ ಘಟನೆಯೋ ಅಥವಾ ಕಾಶ್ಮೀರದಲ್ಲಿ 4 ಬಾಂಬೋ ಬಿದ್ದರೆ ಅಷ್ಟೇ ಸಲೀಸಾಗಿ ಪಾತಾಳಕ್ಕೆ ಹೋಗುತ್ತೆ. ಅದರ ಇಟ್ಕೊಂಡು ನಾವು ದೇಶದ ಒಟ್ಟು ವರ್ತಮಾನವನ್ನು, ಭವಿಷ್ಯವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದುರಂತ ಅಂದ್ರೆ ಮೋದಿಯವರ ಈ ಹಿತವಚನವನ್ನ ಭವಿಷ್ಯಕ್ಕಾಗಿ ನಾವು ಮಾಡಬೇಕಾದ ಒಂದು ತ್ಯಾಗದ, ಕರ್ತವ್ಯದ ಪ್ರಜ್ಞೆಯನ್ನ ಸಾರ್ವಜನಿಕರ ಎದೆಯಲ್ಲಿ, ಮನಸ್ಸಲ್ಲಿ ಜಾಗೃತಿಗೊಳಿಸಬೇಕು ಅಂತ 2 ಸಾರಿ ಅವರು ಅತ್ಯಂತ ಜವಾಬ್ದಾರಿಯಿಂದ, ಪ್ರೀತಿಯಿಂದ ಮಾತಾಡಿದ ಮಾತುಗಳನ್ನು ಕೂಡ ರಾಜಕೀಯ ಕಾರಣಕ್ಕಾಗಿ, ಅಧಿಕಾರ ರಾಜಕಾರಣಕ್ಕಾಗಿ, ವಿರೋಧ ಪಕ್ಷ ಅನ್ನುವ ಕಾರಣಕ್ಕಾಗಿ ಅದನ್ನೇ ವ್ಯಂಗ್ಯ ಮಾಡುವ, ಅದನ್ನ ಕ್ರೂರವಾಗಿ ಚಿತ್ರಿಸುವಂತ ಈ ಪುಟಗೋಸಿಗಳ ಮಾತಿದೆಯಲ್ಲ, ಇವರು ನಿಜಕ್ಕೂ ರಾಜಕೀಯ ಮಾಡಲಿಕ್ಕೆ ನಾಲಾಯಕರು ಅಂತ ಅರ್ಥ. ರಾಜಕೀಯ ಇದಲ್ಲ. ದೇಶದ ಕಷ್ಟಕರ ಸಂದರ್ಭದಲ್ಲಿ, ದೇಶದ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ, ಪೆಹಲ್ಗಾಮ್ನಂತ ಘಟನೆ ನಡೆದಂಥ ಸಂದರ್ಭದಲ್ಲಿ, ಪ್ರಧಾನಿಯನ್ನೇ ಕೊಲ್ಲಬೇಕು ಅನ್ನುವ ರೀತಿಯಲ್ಲಿ ಹಲವು ಪ್ರಯತ್ನಗಳು ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಇಡೀ ರಾಜಕೀಯ ವೈಷಮ್ಯವನ್ನ, ಭೇದ ಭಾವವನ್ನ ಬಿಟ್ಟು ದೇಶಕ್ಕಾಗಿ ಒಗ್ಗಟ್ಟಾಗಬೇಕು. ಅದು ರಾಜಕೀಯದ ನೈಪುಣ್ಯತೆ, ರಾಜಕೀಯದ ಒಂದು ಮಹಾಪ್ರಜ್ಞೆ, ಸ್ವೋಪಜ್ಞತೆ ಅಂತಾರೆ ಅದಕ್ಕೆ. ಅದು ನಮ್ಮಲ್ಲಿ ಇವರಿಗೆ ಈ ಭಾಷೆಯೂ ಅರ್ಥ ಆಗುದಿಲ್ಲ, ಈ ಶಬ್ದವೂ ಅರ್ಥ ಆಗುದಿಲ್ಲ. ಯಾಕೆಂತಂದ್ರೆ ಇಂಥ ಕಚಡ ರಾಜಕೀಯ ಮಾಡೇ ಅಭ್ಯಾಸ ಆಗೋಗಿದೆ ಮಮತಾ ಬ್ಯಾನರ್ಜಿ ಅವರ ಹಾಗೆ. ಹಾಗಾಗಿ ಇದು ಮೋದಿಯವರು ಮಾಡಿದ ಒಂದು ಸತ್ಕಾರ್ಯವೋ, ದೇಶದ ಒಳಿತಿಗಾಗಿ ಅವರು ಮಾಡಿದ ಮನವಿಯೋ, ಇದು ಒಳ್ಳೆಯದವೋ ಕೆಟ್ಟದ್ದೋ, ದಯವಿಟ್ಟು ಮಹಾಪ್ರಭುಗಳು, ಈ ದೇಶದ ಜನತೆ, ನಾಗರಿಕರು, ನಮ್ಮ ನೋಡುಗರು ನೀವೇ ಅರ್ಥೈಸ್ಕೊಳ್ಬೇಕು. ದಯವಿಟ್ಟು ಕಮೆಂಟ್ ಮಾಡಿ. ಮೋದಿಯವರು ಇಟ್ಟ ಹೆಜ್ಜೆ ತಪ್ಪೋ ಸರಿಯೋ? ಒಬ್ಬ ಪ್ರಧಾನಿಯಾಗಿ ದೇಶದ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಪ್ರಿಕಾಷನರಿ ಮೆಜರ್ಸ್ ಅನ್ನ ತೆಗೆದುಕೋಬೇಕು ಅಂತ ಅವರು ಜನರಲ್ಲಿ ಒಂದು ಎಚ್ಚರಿಕೆಯ, ಸೂಕ್ಷ್ಮತೆಯ, ಪ್ರಜ್ಞೆಯ ಒಂದು ಮಾತುಗಳ ಮೂಲಕ ಅವರನ್ನು ಎಚ್ಚರಿಸುವ ಕೆಲಸವನ್ನೇನು ಮಾಡಿದ್ದಾರೆ,
ಅದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮ್ಮೆದುರು ತರುವ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿಯವರೆಗೆ ನಮಸ್ತೆ.